ನೆನೆಯೋಣ ನಾಡಿನ ನುಡಿಕಾರರ ನೆನೆಯೋಣ ನೆನೆಯೋಣ ಸ್ಮರಿಸೋಣ ಶಾಸನ ಗುಡಿಕಾರರ ಸ್ಮರಿಸೋಣ ಸ್ಮರಿಸೋಣ. ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಮಸ್ಕಾರ. ನಾನು ಜರಗನಹಳ್ಳಿ ಕಾಂತರಾಜು. ಸ್ನೇಹಿತರೆ, ನಮ್ಮಲ್ಲಿ ಆಗಿ ಹೋದ, ಸಾಧಿಸಿ ಹೋದ, ಬಾಳಿ ಹೋದ ಅನೇಕ ಮಹಾತ್ಮರನ್ನು ನಾವು ಸ್ಮರಿಸ್ಕೋಬೇಕು ಸ್ನೇಹಿತರೆ. ವಿಶೇಷ ಚೈತನ್ಯವನ್ನು ಸ್ಮರಿಸ್ತಕ್ಕಂಥ ಪುಣ್ಯ ದಿನ ಇವತ್ತಾಗಿದೆ. ರಾಜ್ಯದ ಶಕ್ತಿಸೌಧ, ವಿಧಾನಸೌಧವನ್ನು ಕಟ್ಟಿದಂತಹ ವಿಧಾನಸೌಧದ ನಿರ್ಮಾತರು, ವಿಧಾನಸೌಧ ಶಿಲ್ಪಿ ಅಂತಲೇ ಕರೆಸ್ಕೊಳ್ತಕ್ಕಂಥ ಹಾಗೂ ರಾಜ್ಯ ಕಂಡ ಧೀಮಂತ ನಾಯಕರಲ್ಲಿ ಒಬ್ಬರಾಗಿರ್ತಕ್ಕಂಥ ನಾಡಿನ ಅಖಂಡ ವಿಶಾಲ ಮೈಸೂರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ರಾಜ್ಯಭಾರವನ್ನು ನಡೆಸಿದಂತಹ ಹಾಗೂ ಕೇಂದ್ರ ಸರ್ಕಾರದಲ್ಲಿ ಉನ್ನತ ಹುದ್ದೆಗಳು ಅಂದರೆ ಉದಾಹರಣೆಗೆ ಸಮಾಜ ಕಲ್ಯಾಣ ಇಲಾಖೆ ಆಗ್ಬೋದು ಅಥವಾ ರೈಲ್ವೆ ಇಲಾಖೆಯನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸಿದಂತಹ ಖ್ಯಾತಿಯನ್ನು ಹೊಂದಿರತಕ್ಕಂಥ, ಅದೇ ರೀತಿ ದಿವಂಗತ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಸರ್ಕಾರದಲ್ಲಿ ಆಡಳಿತ ಸುಧಾರಣಾ ಸಮಿತಿಯ ಅಧ್ಯಕ್ಷರಾಗಿ ರಾಜಕೀಯ ಆಡಳಿತವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ದೇಶಕ್ಕೆ ಕಲಿಸ್ಕೊಡ್ತಕ್ಕಂಥ ಅತಿ ಉನ್ನತ ಹುದ್ದೆಯನ್ನು ಕೂಡ ಅಲಂಕರಿಸಿದಂತಹ ದಿವಂಗತ ಹನುಮಂತಯ್ಯನವರನ್ನ ಸ್ಮರಿಸೋದಕ್ಕೆ ಜನಪದ ಸಿರಿ ಇವತ್ತು ಅವರ ಹುಟ್ಟೂರಾಗಿರ್ತಕ್ಕಂಥ ಲಕ್ಕಪ್ಪನಹಳ್ಳಿಗೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ರಾಮನಗರ ಜಿಲ್ಲೆ, ರಾಮನಗರ ತಾಲೂಕಿಗೆ ಬರ್ತಕ್ಕಂಥ ಲಕ್ಕಪ್ಪನಹಳ್ಳಿಗೆ ಹೋಗೋಣ. ಕೆಂಗಲ್ ಹನುಮಂತಯ್ಯನವರ ಹೆಸರಿಗೆ ಕೆಂಗಲ್ ಯಾಕೆ ಬಂದು ಸೇರಿಕೊಳ್ತು, ಅವ್ರ ಕೆಂಗಲ್ ಅಲ್ಲದೆ ಹೋದರೂ ಕೂಡ ಕೆಂಗಲ್ ಅಂತ ಯಾಕೆ ಬಂದು ಸೇರಿಕೊಳ್ತು, ಕೆಂಗಲ್ ಹನುಮಂತರಾಯನ ಗುಡಿಗೆ ಹೋಗೋಣ. ಗುಡಿಯಿಂದ ಶುರು ಮಾಡಿ ಕೆಂಗಲ್ ಹನುಮಂತಯ್ಯನವರ ಹುಟ್ಟೂರಿಗೆ ಹೋಗೋಣ. ಅಲ್ಲಿ ಅವರ ವಂಶಸ್ಥರು, ಗ್ರಾಮಸ್ಥರು ಹಾಗೂ ಅವರನ್ನು ಕಂಡಂಥವರು ಎಲ್ಲರನ್ನು ಕುರಿತು ಮಾತಾಡಿಸಿ ಹನುಮಂತಯ್ಯನವ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನು ತಿಳ್ಕೊಳ್ಬೇಕಂತ ಪ್ರಯತ್ನ ಮಾಡೋಣ ಸ್ನೇಹಿತರೆ. ಬನ್ನಿ ಸ್ಮರಿಸೋಣ ಶಾಸನ ಗುಡಿಕಾರರ ಸ್ಮರಿಸೋಣ ಸ್ಮರಿಸೋಣ. ಮತ್ತು ಅವರು ದಾನ ಧರ್ಮ ಮಾಡೋಕ್ಕೆ ಬಂದರೆ ಬನ್ನಿ ಕುಪ್ಪೆ ಮಠ ದೊಡ್ಡಿ ಆಗಂತ್ರನೇ ತುಂಬ್ಕೊಂಡಿರೋದು. ನಾವಿನ್ನೂ ಚಿಕ್ಕ ಹುಡುಗರು, ಶುದ್ಧ ಇರು. ನಾವು ಬಂದಾಗ ಹೋಗುವ, ಅವರು ನಿಮ್ಮ ಹೆಸರೇನು ಏನು, ಯಾರ ಮಕ್ಕಳು ಕೇಳೋರು, ಚಾಕ್ಲೇಟ್ ಕೊಡೋರು. ಕೆಂಗಲ್ ಹನುಮಂತನವರು ವ್ಯವಸಾಯನ ಅವಲಂಬಿಸ್ಕೊಳ್ರು. ಅದರಲ್ಲಿ ಎಷ್ಟು ಸಂಪಾದನೆ ಮಾಡಿದ್ರು, ಇದು ಹಸು ಕಟ್ರಿ, ಹಂದಿ ಸಾಕ್ರಿ, ವ್ಯವಸಾಯದಲ್ಲಿ ಮೂಲ ಆದಷ್ಟು ಆದಾಯ ಗಳಿಸ್ರಿ ಅಂತ ಅನ್ನೋರು. ನಮಗೂ ತುಂಬ ಖುಷಿ ಅಂದರೆ ನಮ್ಮ ಪಕ್ಕದೂರವರೇ ನಮಗೆ ಮುಖ್ಯಮಂತ್ರಿ ಆದ್ರಲ್ಲ ಅಂತ ಒಂದು ಹೆಮ್ಮೆ. ಬರೀ ನಾಡೇ ಅಲ್ಲ, ಇಡೀ ದೇಶನೇ ಕಂಡಂಥ ಒಬ್ಬ ಧೀಮಂತ ರಾಜಕಾರಣಿ, ಆದರ್ಶ ರಾಜಕಾರಣಿ, ಆದರ್ಶ ಪುರುಷ. ಆಡಳಿತದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿದಂಥ, ಇಡೀ ರಾಷ್ಟ್ರದಲ್ಲಿ ಮೂಡಿಸಿದಂಥ ವ್ಯಕ್ತಿತ್ವವುಳ್ಳ ಮಾನ್ಯ ಕೆಂಗಲ್ ಹನುಮಂತಯ್ಯನವರ ಹುಟ್ಟೂರಿನಲ್ಲೇ ಅವ್ರ ಮನೆಯಲ್ಲಿ ನಾವು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ದೇವಸ್ಥಾನದ ಎದುರುಗಡೆಗೇ ಮಾಡಿಬಿಟ್ಟಿತ್ತು ಅಂದಿದ್ರೆ ರಸ್ತೆಯಲ್ಲಿ ಹೋಗುವಂಥ ಜನ ಎಲ್ಲ ಸ್ಮಾರಕ ಅಂತೇಳಿ ಅಲ್ಲಿ ಹೋಗಿ ತಿಂಡಿ ತಿನ್ನೋದು ಏನೋ ಕೂತ್ಕೊಂಡು, ಈಗ ಇದೇ ಜಾಗ ಅಲ್ಲಿದ್ದಿತ್ತು ಅಂದಿದ್ರೆ ಟೂರಿಸ್ಟ್ ಸ್ಪಾಟ್ ಆಗಿರೋದು ಹನುಮಂತಯ್ಯನವ್ರ ಸಮಾಧಿ. ಸ್ಮರಿಸೋಣ ಶಾಸನ ಗುಡಿಕಾರರ ಸ್ಮರಿಸೋಣ ನೆನೆಯೋಣ ನಾಡಿನ ನುಡಿಕಾರರ ನೆನೆಯೋಣ ನೆನೆಯೋಣ ಸ್ಮರಿಸೋಣ ಶಾಸನ ಗುಡಿಕಾರರ ಸ್ಮರಿಸೋಣ ಸ್ಮರಿಸೋಣ. ಇದು ಹನುಮಂತಯ್ಯನವ್ರ ಸಮಾಧಿ. ಅದೇ ಈಗ ಏನಾಗಿದೆ ಅಂತಂದರೆ ಇದ್ರ ದೇವಸ್ಥಾನದ ಆವರಣದಲ್ಲಿರೋದು ಒಂದು ತೊಂದರೆ. ಅಂದರೆ ಈ ರಥೋತ್ಸವ ನಡೆಯೋದಕ್ಕೆ ಸ್ವಲ್ಪ ಕಾಲಾವಕಾಶ ಎಲ್ಲ, ಅದು ಇದು ಸ್ಥಳಾವಕಾಶ ಚೆನ್ನಾಗಿತ್ತು ಮೊದಲು. ಅದು ಹನುಮಂತಯ್ಯನವ್ರ ಬಯಕೆ ಇದ್ದದ್ದೇ ಸುತ್ತಲೂ ರಸ್ತೆ, ಇದು ರಥೋತ್ಸವ ಮಾಡಬೇಕು ಅಂತಲೇ ಹೇಳಿ ಅದು ಹೊಸದಾಗಿ ರಸ್ತೆ ಮಾಡಿದ್ರು. ದೇವ್ರ ಕಾರ್ಯಕ್ಕೆ ಯಾಕೆ ತೊಂದರೆ ಆಗಬೇಕು ಅಂದರೆ ಹನುಮಂತಯ್ಯನವರು ಅಂದರೆ ಅದು ಈ ಇದನ್ನ ಗೋರಿನ ಸುತ್ತ ಬಳಸಬೇಕಾಗತ್ತೆ ಅಂತೇಳಿ ಈಗ ಅದಕ್ಕೆ ಈ ರಸ್ತೆ ಮಾಡ್ಕೊಂಡು ಇಲ್ಲಿ ಹೋಗುತ್ತೆ ಅಂತ ಇಲ್ಲಿ ಹೋಗ್ತಾ ಇದ್ದಾರೆ.
ಇದು ಈಗ ನಿರ್ವಹಣೆ ಬಂದು ಕೆಂಗಲ ಹನುಮಂತಯ್ಯನ ದೇವಸ್ಥಾನ, ಆಂಜನೇಯನ ದೇವಸ್ಥಾನ, ಮುಜರಾಯಿ ಇಲಾಖೆಯವರು ನಿರ್ವಹಣೆ ಮಾಡ್ತಾ ಇದ್ದಾರೆ. ಏನು ಅಂದರೆ ಭಕ್ತಾದಿಗಳದ್ದು ಏನು ಆಸೆ ಅಂದರೆ ಒಂದು ಧೀಮಂತ ನಾಯಕ, ಹೌದು, ದೂರದೃಷ್ಟಿ ಇದ್ದಂಥವ್ರು, ಮತ್ತೆ ಆಡಳಿತದ ತಜ್ಞ, ಹೌದು, ಆಡಳಿತದ ಸುಧಾರಣಾ ಸಮಿತಿಯ ಅಧ್ಯಕ್ಷರಾಗಿದ್ದಂಥ ನೋಡಿ ಎಲ್ಲಿ ಕೇಂದ್ರ ಸರ್ಕಾರದಲ್ಲಿ ನೋಡಿ ನೆಹರು ತಲೆಬಾಗದಂಥದ್ದು. ಹೌದು, ಎಂಥ ಸೂಕ್ಷ್ಮತೆ ಇದೆ ಇವರು ಆಡಳಿತದಲ್ಲಿ. ವಿಧಾನಸೌಧ ಇಂಥ ಒಬ್ಬ ವ್ಯಕ್ತಿ ವಿಧಾನಸೌಧ ಕಟ್ಟಿದಂಥ ವ್ಯಕ್ತಿನ ನಾವು ಇಲ್ಲಿರೋದು ಬದಲ ಇಲ್ಲೂ ತೊಂದರೆ ಇಲ್ಲ. ಆದರೆ ಮುನ್ಗಡೆ ಸರ್ಕಾರಿ ಜಮೀನು ಸುಮಾರು ಒಂದು 20 ಎಕರೆ ಇದೆ, ಅಲ್ಲಿ ಅದನ್ನ ಮಾಡಿ ಅದು ಸ್ಮಾರಕ ಕಮ್ ಪುಣ್ಯಕ್ಷೇತ್ರ, ಚಿರಾಯುವಾಗಿ ಅವರ ಹೆಸರು ಇನ್ನೂ ಒಂಥರ ಯಾತ್ರಾ ಸ್ಥಳ ಆಗ್ಬಿಡೋದು ಅನ್ನೋ ಒಂದು ಆಸೆ ನಾನು ಸೇರಿ ಭಕ್ತರ ಆಸೆ ಇತ್ತು. ಹೌದು, ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ, ಆದರೆ ಒಳ್ಳೇದು ಅನಿಸ್ತದೆ. ಆಗಲಿ ಪುಣ್ಯಾತ್ಮನಿದು. ಇಲ್ಲಿ ಅಲ್ಲಿ ಮೇಲ್ಗಡೆ ಕಾಣೋದೇನು ಸರ್ ಅದು ಬಿಲ್ಡಿಂಗ್? ಅದು ಬೋರಾಯ ಬಸವನ ಚಿತ್ರ ಅಂತೇಳಿ, ಅದು ಅವತ್ತಿನ ಕಾಲದಲ್ಲಿ ಹನುಮಂತಯ್ಯನವರೇ ಬೋರಾಯ ಬಸವಯ್ಯನವ್ರಿಗೆ ಹೇಳಿ ಅದನ್ನು ಕಟ್ಟಿಸ್ಕೊಡಪ್ಪ ಅಂತೇಳಿ ಅವರು ಕಟ್ಟಿರುವಂಥ ಜಾಗ. ಅದು ಹಿಂದೆ ತುಂಬ ದೊಡ್ಡ ದೊಡ್ಡ ಮದುವೆಗಳು ವಿವಾಹಗಳು ನಡೀತಾ ಇದ್ದಂಥ ಕಾಲ. ಇವತ್ತು ಸ್ವಲ್ಪ ಅದನ್ನು ಶಿಥಿಲವಾಗಿದೆ. ಬೋರಾಯ ಬಸವನ ಚಿತ್ರ ಅಂತ, ಬೋರಾಯ ಬಸವ ಚಿತ್ರ ಅಂತ ಭಾಳ ಶ್ರೀಮಂತರೆಲ್ಲ ಇಲ್ಲೇ ಮದುವೆ ಮಾಡೋರು. ಅವತ್ತಿನ ಕಾಲದಲ್ಲಿ ದೊಡ್ಡ ಛತ್ರ ಇದು. ಆಗಿನ ಕಾಲದ ಈ ಸುತ್ತಮುತ್ತಲ ಪ್ರದೇಶಕ್ಕೆ ಇದೇ ದೊಡ್ಡ ಛತ್ರ. ಚಿತ್ರದಲ್ಲಿ ಮದುವೆ ಮಾಡೋದು ಅಂತ ಅಂದ್ರೆ ಅವಾಗ ಮನೆ ಮುಂದೆ ಚಪ್ರ ಇಲ್ಲಿ ಅವತ್ತಿನ ಕಾಲದಲ್ಲಿ 100 ಮದುವೆಗಳು ಬರೀ ಮರದ ಕೆಳಗೆ ನಡೀತಾ ಇದ್ದಂತ ಕಾಲ ಅವಾಗ ಹಿಂದೆ. ಅವಾಗ ಇಲ್ಲಿ ಒಂದು ಗವಿರಂಗಯ್ಯನವ್ರ ಚಿತ್ರ ಅಂತ ಹೇಳಿ ಅವರು ದಾನಿಗಳು ಅವ್ರನ್ನ ಕಟ್ಟಿಸ್ಕೊಟ್ಟಿದ್ರು. ಅಲ್ಲಿ ಒಂದು ಪುಟ್ಮರಿ ಶೆಟ್ರು ಚಿತ್ರ ಅಂತ, ಅಲ್ಲಿ ಮತ್ತೆ ವೆಂಕಟಪ್ಪನವ್ರ ಚಿತ್ರ ಅಂತೇಳಿ ಒಂದು ಸರ್ಕಾರಿ ಚಿತ್ರನೂ ಇತ್ತು. ಅವೆಲ್ಲ ಶಿಥಿಲವಾದ ಹಾಗೆ ಅವನ್ನೆಲ್ಲ ಹಾಗೆ ಇದನ್ನ ಮಾಡಿದ್ರು. ಕೆಂಗಲ್ಲು ಒಂದು ಪುಣ್ಯಕ್ಷೇತ್ರ ಮದುವೆಗಳನ್ನ ಮಾಡೋದಕ್ಕೆ ಇಷ್ಟಪಡೋರು, ಅದಕ್ಕೆ ಚೌಟಗಳು ಇಷ್ಟು ಜಾಸ್ತಿ ಆಗಿದೆ. ಅಲ್ಲಿ ಏನೋ ಪರ ಮಾಡ್ತಾರೆ ಅಂದ್ಬಿಟ್ಟು ಅಲ್ಲಿ ಬೋರ್ಡ್ ಹಾಕಿದಾರಲ್ಲ ಏನು ಸರ್ ಅದು? ಇದು ಏನು ನೀಲಗಿರಿ ತೋಪಿನಲ್ಲಿ ಮಾಡ್ತಾರೆ. ಈ ತಿರುಪತಿಗೆ ಹೋಗಿ ಬರುವಂಥ ಜನ ಇಲ್ಲಿ ಬಂದು ಇಲ್ಲಿ ಒಂದು ಪುರ ಮಾಡಿ ನಂತರದಲ್ಲಿ ತಿರುಪತಿಗೆ ಹೋಗುವಂಥದ್ದು. ಇಲ್ಲದೆ ಹೋದರೆ ತಿರುಪತಿಗೆ ಹೋಗಿ ಬಂದ ನಂತರ ಆಮೇಲೆ ಊರುಗಳಿಗೆ ಹೋಗುವಂಥದ್ದು ಪ್ರತೀತಿ. ಈ ಮನೆತನಕ್ಕೆ ಸೇರಿದವರು ಕೆಂಗಲ್ ಆಂಜನೇಯ ಸ್ವಾಮಿ ಒಕ್ಕಲ್ನವರು. ಹೌದು, ದೇವ್ರು ಒಕ್ಕಲು ಇದಾರಲ್ಲ, ಅವರು ಅದರ ಒಂದು ಪದ್ಧತಿ ಇದೆ. ಮೊದಲು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ನಂತರ ತಿರುಪತಿಗೆ ಹೋಗೋದು ವಾಡಿಕೆ. ಕಲ್ಯಾಣಿ ಇದೆ, ಇಲ್ಲೊಂದು ಕಲ್ಯಾಣಿನೂ ಇದೆ. ಭಾಳ ಪುಣ್ಯಕ್ಷೇತ್ರ ಇದು. ಅಭಿವೃದ್ಧಿ ಆದರೆ ಒಳ್ಳೆಯದು. ಇದೊಂದು ಇದಾದರೆ ಸ್ಮಾರಕ ಪುಣ್ಯಕ್ಷೇತ್ರ ಆದರೆ ಇನ್ನು ಹೆಚ್ಚು ಅಭಿವೃದ್ಧಿ ಕಾಣ್ಬೋದು ಅಂತ ನಾವು ಬಯಸ್ತೀವಿ. ಮಟ್ಟಕ್ಕಿದೆ, ಆದರೆ ಇನ್ನು ರಾಜ್ಯ ಕಂಡ ಧೀಮಂತ ಮುಖ್ಯಮಂತ್ರಿ. ಹೌದೌದು, ಎಷ್ಟು ದೊಡ್ಡದಾಗಿ ಸ್ಮಾರಕ ಮಾಡಿದ್ರು ಒಳ್ಳೇದೇ. ಹಾಗೆ ನಮ್ಮ ತಂದೆಯವರು ನಾನು ಚಿಕ್ಕ ಹುಡುಗನಾಗಿದ್ದಾಗ ಇಲ್ಲಿ ಹಾಕೋದು ಬೇಡ ಅಂತೇಳಿ ತಡಿತೀನಿ ಅಂತೇಳಿ ಬರ್ತಾ ಇದ್ರು. ಅಯ್ಯೋ ನಮ್ಮ ತಂದೆಯವರು ಆಗ ಈ ಕೆಲವರು ಅಯ್ಯೋ ಒಬ್ಬ ಮುಖ್ಯಮಂತ್ರಿ ಆಗಿದ್ದವರು ನೀನು ಹೋದ್ರೆ ತಳ್ಳಿಬಿಡ್ತಾರೆ ಅಂತೇಳಿ ಇದನ್ನ ಮಾಡಿಬಿಟ್ರು. ಅವತ್ತಿನ ಕಾಲದಲ್ಲಿ ಇಲ್ಲಿ ಕೆಲವರು ಇಲ್ಲಿ ಇದ್ದಂಥ ಜನ. ಸರಿ ಸರ್, ಈಗ ಇವ್ರದ್ದು ಲಕ್ಕಪ್ಪನಹಳ್ಳಿ ಅಂತ ಹೇಳ್ತಾರಲ್ಲ, ಲಕ್ಕಪ್ಪನಹಳ್ಳಿನಲ್ಲಿ ಹಾಕ್ದಿರೇ ಇವ್ರನ್ನ ಯಾಕೆ ಇಲ್ಲಿ ಕೆಂಗಲ್ಗೆ ಯಾಕೆ ಸಮಾಧಿ ಮಾಡಲ್ಲ? ಕೆಂಗಲ್ಲು ಅಂದ್ರೆ ಕೆಂಗಲ್ನ ಅಭಿವೃದ್ಧಿ ಪಡಿಸಿದವರು ಅಂದ್ರೆ ಅವ್ರ ಬಯಕೆ ಅಲ್ಲಿತ್ತು. ಇಲ್ಲಿ ಇದಿತ್ತು, ಏನು ಇಲ್ಲೊಂದು ಗೆಸ್ಟ್ ಹೌಸ್ ಅಂತ ಮಾಡ್ಕೊಂಡಿದ್ರು. ಅಲ್ಲೂ ಮಾಡ್ಬೋದಿತ್ತು, ಇಲ್ಲೂ ಮಾಡ್ಬೋದಾಗಿತ್ತು, ಇನ್ನೂ ಒಳ್ಳೆ ಭವ್ಯವಾಗಿ ಮಾಡ್ಬೋದಾಗಿತ್ತು. ಸ್ಮಾರಕ ಅಂದ್ರೆ ರಸ್ತೆ ಎದುರುಗಡೆ, ಇವಾಗ ನಾವು ಹೋಟ್ಲಲ್ಲಿ ಮಾಡಿದ್ವಲ್ಲ, ಹೋಟ್ಲಲ್ಲಿ ಊಟ ಮಾಡಿದ್ವಲ್ಲ, ಅದ್ರ ಎದುರುಗಡೆ ದೇವಸ್ಥಾನದ ಎದುರುಗಡೆಗೇನೆ ಮಾಡ್ಬಿಟ್ಟಿತ್ತು ಅಂದಿದ್ರೆ ರಸ್ತೆಲಿ ಹೋಗುವಂಥ ಜನ ಎಲ್ಲ ಸ್ಮಾರಕ ಅಂತೇಳಿ ಅಲ್ಲಿ ಹೋಗಿ ತಿಂಡಿ ತಿನ್ನೋದು ಏನೋ ಕೂತ್ಕೊಂಡು, ಈಗ ಇದೇ ಜಾಗ ಅಲ್ಲಿದ್ದಿತ್ತು ಅಂದಿದ್ರೆ ಟೂರಿಸ್ಟ್ ಸ್ಪಾಟ್ ಆಗಿರೋದು. ಹನುಮಂತಯ್ಯನವ್ರ ಸಮಾಧಿ ಸ್ವಲ್ಪ ಬೆಳಗ್ಗೆ ಹೊತ್ತು ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಪ್ಯಾಕಿಂಗ್ ಏನಾದ್ರು ತಂದಿದ್ರೆ ಮಾಡಿ ನಿಲ್ಸ್ಬಿಟ್ಟು ಅದು ಅದ್ರ ಬಗ್ಗೆ ನಾನು ಅವ್ರ ಸಾಧನೆಗಳು, ವಸ್ತುಗಳು, ಮ್ಯೂಸಿಯಂ ಪ್ರಯತ್ನ ಮಾಡಿದೆ. ಸ್ವಲ್ಪ ಇನ್ನ ಅದೇನೋ ಭಗವಂತ ಇನ್ನ ಕಾಲ ಕೂಡಿಲ್ಲ, ಪ್ರಯತ್ನ ನಡೀತಾ ಇದೆ. ಇವತ್ತು ನಿಮ್ದು ಸೇರಿ ಅದು ಆ ದಿಕ್ಕಿನಲ್ಲೇ ಪ್ರಯತ್ನ. ಆಂಜನೇಯ ಸ್ವಾಮಿ ಉದ್ದೇಶ ಏನಿದೆ? ಅದೇ ಆಂಜನೇಯ ಸ್ವಾಮಿ ಯಾವ ರೀತಿ
ಅವ್ರಿಗೆ ತೋರಿಸ್ಲಿ, ಅವ್ರ ಮನ ಒಲಿಸುವಂಥ ಕೆಲಸ ಮಾಡಲಿ. ಇಲ್ಲಿ ನೋಡಿ ಒಂದು ಕಲ್ಲು ಹಾಕಿದಾರಲ್ಲ ಅಲ್ಲಿ, ಹಾಂ, ಸಮಾಧಿ. ಕೆಂಗಲ್ ಹನುಮಂತಯ್ಯ ಸಮಾಧಿ. ಲಕ್ಷ್ಮಣ, ಚೆನ್ನಾಗಿದೆಯಾ? ತೊಳೆಯಲ್ವಾ? ಏನೋ ತೋಳಿಲ್ಲ ಅಂತ ಕಾಣ್ತದೆ. ಅದೇ ಇಲ್ಲ ವಿಧಾನಸೌಧ ಶೈಲಿ. ಕೆಂಗಲ್ ದೇವಸ್ಥಾನದ ಕಟ್ಟಡವನ್ನ ನೂತನವಾಗಿ ಮಾಡಿದ್ರಲ್ಲ ಅವರ ಒಂದು ನೇತೃತ್ವದಲ್ಲಿ, ಅದು ವಿಧಾನಸೌಧದಲ್ಲಿ ಅವ್ರು ಏನ್ ಕಟ್ಟಿದ್ರು ಅದೇ ಶೈಲಿನಲ್ಲಿ ಅದೇ ಶಿಲ್ಪ ಕಲೆ ಇಲ್ಲಿ ಕಾಣ್ಬರ್ತದೆ. ಕಲ್ಲು, ಕಟ್ಟಡ ಮತ್ತೆ ಶೈಲಿ ಎಲ್ಲ ಅದೇ. ಹೌದು, ಕಲ್ಯಾಣಿ. ಮೊದಲೆಲ್ಲ ಇಲ್ಲಿ ಸ್ನಾನಗಿನ ಮಾಡ್ತಿದ್ರು, ಇವಾಗ ಅದೆಲ್ಲ ಗಲೀಜು ಮಾಡ್ತಾರೆ ಅಂತೇಳಿ ಸ್ನಾನಗೃಹಗಳು ಮಾಡೋರಲ್ಲ ಇವಾಗ. ಅಯ್ಯನ ಗುಡಿ ಅಂತಿದ್ದಲ್ಲ ಹೆಸರಾದ? ಮೊದಲು ಅಯ್ಯನ ಗುಡಿನೇ ಇದು. ಅಯ್ಯ ಅಂದರೆ ಇದು ಈ ಹಿರಿಯರೆಲ್ಲ ಆಂಜನೇಯನ ಅಯ್ಯ ಅಂತಲೇ ಅಂತಿದ್ರು. ಹೌದಾ? ಹೌದು, ಅದನ್ನ ಅಯ್ಯನ ಗುಡಿ ಆಗಿತ್ತು. ಅಯ್ಯನ ಗುಡಿ ಜಾತ್ರೆ ಅಂತಲೇ ಅದನ್ನ ಕರೀತಾ ಇದ್ದಿದ್ದು. ಆಮೇಲೆ ಹನುಮಂತಯ್ಯನವರು ಹನುಮಂತರಾಯನ ಗುಡಿ ಅಂತ ಮಾಡಿದ್ರು. ಕೆಂಗಲ್ಲ ಹನುಮಂತರಾಯ, ಓ ಕೆಂಗಲ್ಲ ಹನುಮಂತರಾಯ, ಓ ಕೆಂಗಲ್ಲ ಹನುಮಂತರಾಯ. ಅರುಣೋದಯ ಕಾಂತಿಯ ಕೆಂಪಾದ ಮೊಗದಲ್ಲಿ ಕಣ್ತುಂಬ ಕಂಡು ಕಣ್ತುಂಬಿ ಬಂದು ಕೈ ಮುಗಿದೆ ಅರಿಯದೆಯೇ ಬೆರಗಾಗಿದೆಯ. ಕೆಂಗಲ್ಲ ಹನುಮಂತರಾಯ, ಓ ಕೆಂಗಲ್ಲ ಹನುಮಂತರಾಯ. ದೈನ್ಯತೆಯೇ ತುಂಬಿದ ಈ ನನ್ನ ಕಣ್ಣುಗಳು, ಕರುಣೆಯೇ ತುಂಬಿದ ಆ ನಿನ್ನ ಕಣ್ಣುಗಳು. ದೈನ್ಯತೆಯೇ ತುಂಬಿದ ಈ ನನ್ನ ಕಣ್ಣುಗಳು, ಕರುಣೆಯೇ ತುಂಬಿದ. ಇದು ಈ ಭಾಗ ನೋಡಿ, ವಿಧಾನಸೌಧ ಕಾಣುತ್ತೆ ನೋಡಿವಾ, ಈ ಬುರ್ಜ್ಗಳು. ಆ ಶೈಲಿ. ಹನುಮಂತರಾಯ, ಓ ಕೆಂಗಲ್ಲ ಹನುಮಂತರಾಯ. ಧನ್ಯನಾದೆ ಎಂದು ಹೃದಯ ಕೂಗಿತು ಜಯ, ಕೆಂಗಲ್ಲ ಹನುಮಂತರಾಯ. ಇಲ್ಲ, ಇದು ಇವ್ರದ್ದು ಐನೂರ್ದು ಮನೆ, ವಸತಿ ಗೃಹ, ಅರ್ಚಕರದು. ಇಲ್ಲೇ 100 ಮದುವೆ ಆಯ್ತಿದ್ದ ಈ ಮಂಟಪದಲ್ಲಿ. ಹಿಂದೆ ಅಯ್ಯನ ಗುಡಿ ಅಂದರೆ ಇಲ್ಲೇ ಸುತ್ತಮುತ್ತಲಿನ ಜನಗಳಿಗೆ ಹನುಮಂತರಾಯನ ದೇವಸ್ಥಾನ. ಅವರ ಒಂದು ಪಾಲಿಗೆ ಅದು ಅಯ್ಯ ಅಂದರೆ ಕಾಪಾಡ್ತಕ್ಕಂಥ ದೇವರು ಅಂತ. ಈ ಒಂದು ಹಿನ್ನೆಲೆ ಉಳ್ತಕ್ಕಂಥ ಈ ದೇವಸ್ಥಾನ, ಈ ದೇವಸ್ಥಾನಕ್ಕೆ ಬಹಳ ವರ್ಷಗಳ ಹಿಂದಿನ ಇತಿಹಾಸ ಇದೆ. ಇದನ್ನು ವ್ಯಾಸರಾಯರು ಕಟ್ಟಿಸಿದ್ರು, ಪ್ರತಿಷ್ಠಾಪನೆ ಮಾಡಿದ್ರು ಅನ್ನೋ ಒಂದು ಪ್ರತೀತಿ ಇದೆ. ನಂತರ ಇಲ್ಲಿ ಸುತ್ತಮುತ್ತಲ ಜನ, ವಿಶೇಷವಾಗಿ ಈ ಅಯ್ಯನ ಮನೆತನಕ್ಕೆ ಸೇರಿದಂಥವರು, ಕುಲಕ್ಕೆ ಸೇರಿದಂಥವರು, ಇಲ್ಲಿ ಪ್ರತೀತಿ ಏನಂದರೆ ಇಲ್ಲಿ ಪೊರೆ ಮಾಡಿಸಿ ಇಲ್ಲಿಂದ ನಂತರ ತಿರುಪತಿಗೆ ಹೋಗ್ತಕ್ಕಂಥದ್ದು, ಅಥವಾ ತಿರುಪತಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದು ಇಲ್ಲಿ ಪೊರ ಮಾಡಿ ತಮ್ಮ ಊರುಗಳಿಗೆ ಹೋಗ್ತಕ್ಕಂಥ ಪ್ರತೀತಿ ಇವತ್ತು ನಡೀತಾ ಇದೆ, ಅವತ್ತು ನಡೀತಾ ಇದೆ, ಅವತ್ತಿಂದ. ಎರಡನೇದಾಗಿ ಇದಕ್ಕೆ ಪ್ರಬುದ್ಧಿ ಬಂದಿದ್ದು ಮತ್ತು ಒಂದು ಇತಿಹಾಸದ ಹಿನ್ನೆಲೆಯನ್ನು ಪಡೆಯೋದು ಕಾರಣ ಕೆಂಗಲ್ ಹನುಮಂತಯ್ಯನವರು. ತಮಗೆಲ್ಲ ಗೊತ್ತಿದೆ, ಕೆಂಗಲ್ ಹನುಮಂತಯ್ಯನವರು ಈ ರಾಜ್ಯದ ಪ್ರಖ್ಯಾತ ಮುಖ್ಯಮಂತ್ರಿಗಳಾಗಿದ್ದರು, ಕೇಂದ್ರದಲ್ಲಿ ರೈಲ್ವೆ ಮಂತ್ರಿಗಳಾಗಿದ್ದರು,
ಅದಕ್ಕಿಂತ ವಿಶೇಷವಾಗಿ ಕೇಂದ್ರ ಸರ್ಕಾರದ ಆಡಳಿತ ಸುಧಾರಣಾ ಸಮಿತಿಯ ಅಧ್ಯಕ್ಷರಾದಂಥವ್ರು ನೆಹರು ಕಾಲದಲ್ಲಿ, ಇವರು ಇಂದಿರಾ ಗಾಂಧಿ ಕಾಲದಲ್ಲೂ ಅವರು ಅದನ್ನು ಮುಂದುವರ್ಸ್ಕೊಂಡು ಬಂದಿದ್ರು. ಈ ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ಕಟ್ಟದ ತರುವಾಯ ಈ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿದ್ರು. ವಿಧಾನಸೌಧದ ಶೈಲಿ, ತಳಪಾಯ ಮತ್ತು ವಾಸ್ತು ಇಷ್ಟನ್ನು ಅವರು ಈ ದೇವಸ್ಥಾನದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಇದು ಒಂದು ವಿಶೇಷವಾದ ಇದು ಎಲ್ಲ ಕಲ್ಕಟ್ಟಡದಲ್ಲಿ ಆಗಿರ್ತಕ್ಕಂಥದ್ದು ಒಂದು. ಮತ್ತು ಸುತ್ತ ಇದು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಹನುಮಂತಯ್ಯನವರು ಒಂದು ಶರಾವತಿ, ಎರಡನೇದು ಇಲ್ಲಿ ಬೋರೆಯ ಬಸವಯ್ಯ ಅಂತ ಇದ್ರು. ಇವರಿಬ್ಬರೂ MS ರಾಮಯ್ಯ ಮತ್ತು ಬೋರೆಯ ಬಸವಯ್ಯ ಇವರಿಬ್ಬರಿಗೂ ದೊಡ್ಡ ಕಾಂಟ್ರಾಕ್ಟ್ರು. ಇವ್ರಿಗೆ ಬಹಳ ಉತ್ತೇಜನ ಕೊಟ್ಟಂಥವ್ರು. ಅವರು ಬೋರಯ್ಯ ಬಸವಯ್ಯನವರು ಒಂದು ಕಲ್ಯಾಣ ಮಂಟಪವನ್ನು ಹನುಮಂತಯ್ಯನವರ ಅಣತಿಯಂತೆ ಕಟ್ಟಿದ್ರು. ಇವಾಗಲೂ ಅದಿದೆ, ತುಂಬ ಚೆನ್ನಾಗಿ ನಡೀತಾ ಇತ್ತು. ಒಂದು ಕಾಲದಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರು ಇಲ್ಲಿ ಮದುವೆ ಮಾಡೋದಕ್ಕೆ ಆತೋರಿತ್ತಿದ್ರು, ಮಕ್ಕಳನ್ನ ಮದುವೆ ಮಾಡೋದಕ್ಕೆ. ಇದು ಒಂದು ಹಿನ್ನೆಲೆ. ನಂತರದ ದಿನಗಳಲ್ಲಿ ಹನುಮಂತಯ್ಯನವರು ದಿನಾಂಕ 1/12/1980ನೇ ಇಸ್ವಿನಲ್ಲಿ ತೀರ್ಕೊಂಡಾಗ ಅವರ ಸಮಾಧಿಯನ್ನು ಇಲ್ಲೇ ದೇವಸ್ಥಾನದ ಹಿಂದಿನ ಜಾಗದಲ್ಲಿ, ನಾವೇನು ಇವಾಗ ಕುಳಿತಿದ್ದೀವಿ ಈ ಜಾಗದಲ್ಲಿ ಮಾಡಿದ್ರು. ಈ ಸಮಾಧಿ ಇವತ್ತೂ ಅಭಿವೃದ್ಧಿ ಆಗಿದೆ, ದೇವಸ್ಥಾನವೂ ತುಂಬ ಅಭಿವೃದ್ಧಿ ಆಗ್ತಾ ಇದೆ, ಇನ್ನೂ ಆಗೋವಂಥದ್ದಿದೆ. ಆದರೆ ಒಂದು ಇಲ್ಲಿ ಭಕ್ತಾದಿಗಳು ಇಲ್ಲಿ ಸುತ್ತಮುತ್ತವರ ಒಂದು ಆಸೆ ಏನಂದರೆ, ಧೀಮಂತ ನಾಯಕ, ರಾಜಕಾರಣಿ, ನಿಪುಣ ರಾಜಕಾರಣಿ, ಆಡಳಿತದಲ್ಲಿ ಭ್ರಷ್ಟತೆ ಇಲ್ಲದೇ ಪಾರದರ್ಶಕವಾಗಿ ಆಡಳಿತ ಮಾಡಿದಂಥ ಅಂದರೆ ಆ ಹನುಮಂತಯ್ಯನವರು ಅಂತ ಒಂದು ಕಾಲದಲ್ಲಿ ಇವತ್ತೂ ಅದನ್ನು ನೆನೆಸ್ಕೊಳ್ತಾರೆ ಜನ. ಇಂಥ ಒಬ್ಬ ಧೀಮಂತ ವ್ಯಕ್ತಿ, ದೂರದೃಷ್ಟಿ ಉಳ್ಳಂಥ ವ್ಯಕ್ತಿಯ ಸ್ಮಾರಕ ಸಮಾಧಿಯನ್ನು ಒಂದು ಸ್ಮಾರಕವಾಗಿ, ಪುಣ್ಯಕ್ಷೇತ್ರವಾಗಿ ಈ ಎದುರುಗಡೆ ಇರ್ತಕ್ಕಂಥ ಸರ್ಕಾರಿ ನರ್ಸರಿ ಜಮೀನಿದೆ ಅಲ್ಲಿ ಮಾಡಿ ಇದ್ದರೆ ಚೆನ್ನಾಗಿತ್ತು ಅನ್ನೋ ಒಂದು ಇದನ್ನು ಅಭಿಲಾಷೆಯನ್ನು ಎಲ್ಲ ಭಕ್ತಾದಿಗಳು ಸುತ್ತಮುತ್ತ ಹಳ್ಳಿಯವರು ಆಸೆ ಪಡ್ತಾರೆ. ಅದು ಇನ್ನು ಕೈಗೂಡಿಲ್ಲ. ಅದು ಕೈಗೂಡ್ತದೆ ಅಂತ ನಾನು ಒಬ್ಬ ಭಕ್ತನಾಗಿ ಕೆಂಗಲ್ ಹನುಮಂತಯ್ಯನವರ ಒಬ್ಬರ ಆದರ್ಶ ವ್ಯಕ್ತಿ ಅಂತ ನಾನು ಭಾವನೆ ಮಾಡ್ಕೊಂಡು ಇವತ್ತೂ ಅವ್ರ ಬಗ್ಗೆ ತುಂಬ ಗೌರವ ಇದೆ. ನಾನು ಇಲ್ಲಿ 32 ವರ್ಷದಿಂದ ಎದುರುಗಡೆ ತೋಟದಲ್ಲೇ ಇದ್ದೀನಿ. ಅದರಿಂದ ಇದು ಆಗ್ಬೋದು ಅಂತ ಅಂದ್ಬಿಟ್ಟು ಆಸೆ ಇದೆ. ಅದಾದರೆ ಭಾಳ ಇಡೀ ಪುಣ್ಯಕ್ಷೇತ್ರ ಆಗ್ತದೆ, ಯಾತ್ರಾರ್ಥಿಗಳು ಬರ್ತಾರೆ, ಪ್ರವಾಸಿಗರು ಬರ್ತಾರೆ ಅನ್ನೋ ಒಂದು ಅಭಿಲಾಷೆಯನ್ನು ನಾನು ವ್ಯಕ್ತಪಡಿಸ್ತೀನಿ. ನಮಸ್ಕಾರ. ನನ್ನ ಹೆಸರು ಹನುಮಂತೇಗೌಡ ಅಂತೇಳಿ. ನಾನು ಇಲ್ಲೇ ಕೆಂಗಲ್ ಸಮೀಪದ ನಿವಾಸಿ. ನಾವು ಇಲ್ಲಿ ಕೆಂಗಲ್ ದೇವಸ್ಥಾನದ ಸಮೀಪದಲ್ಲಿರೋದು ನಮ್ಮ ಪುಣ್ಯ ಅಂತಲೇ ನಾನು ಭಾವಿಸಿದ್ದೀನಿ. ಆದರೆ ಈ ದೇವಸ್ಥಾನ ಅಭಿವೃದ್ಧಿಪಡಿಸಿದ್ದು ಕೆಂಗಲ್ ಹನುಮಂತಯ್ಯನವರು. ಮೊದಲು ವ್ಯಾಸರಾಯರ ಕಾಲದಲ್ಲಿ ಚಿಕ್ಕ ಗುಡಿಯಾಗಿ ಪ್ರತಿಷ್ಠಾಪನೆ ಆದರೂ ಆ ನಂತರದಲ್ಲಿ ಹನುಮಂತಯ್ಯನವರು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಇಲ್ಲಿ ಮಾಡಿ, ಅನ್ನದಾಸೋಹನೇ ಆಗಿರ್ಬೋದು, ಈ ಛತ್ರಗಳು, ಧರ್ಮಛತ್ರಗಳನ್ನೇ ಆಗಿರ್ಬೋದು, ಈ ಸುತ್ತಲ ಪರಿಸರನ ಒಂದು ಒಳ್ಳೆಯ ಹಂತಕ್ಕೆ ತಂದಂಥ ವ್ಯಕ್ತಿಯವರು. ಸುತ್ತಲ ಒಂದು ಪರಿಸರವನ್ನು ಅಭಿವೃದ್ಧಿಪಡಿಸೋದಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ ಅವರು. ಅವರನ್ನು ಈ ದಿನ ನಾನು ನೆನೆಸ್ಕೊಳ್ಳೋದಕ್ಕೆ ಅವ್ರನ್ನ ಸ್ಮರಿಸುತ್ತಾ ಅವ್ರನ್ನ ನೆನೆಸ್ಕೊಳ್ಳೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಈ ಬಗ್ಗೆ ಈ ಕೆಂಗಲ್ ದೇವಸ್ಥಾನದ ಒಂದು ಅಭಿವೃದ್ಧಿ ಬಗ್ಗೆ, ಕೆಂಗಲ್ ಹನುಮಂತಯ್ಯನವರ ಬದುಕಿನ ಬಗ್ಗೆ ಈ ಜನಪದ ಸಿರಿ ಕನ್ನಡದವರು ಈ ಚಿತ್ರಣವನ್ನು ತೆಗಿತಾ ಇರೋದಕ್ಕೆ ನನಗೂ ತುಂಬ ಖುಷಿ ಆಗ್ತಾ ಇದೆ. ಸ್ಮರಿಸೋಣ